ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಚುನಾವಣಾ ಪ್ರಚಾರವನ್ನ ಬಿರುಸುಗೊಳಿಸಿದ್ದಾರೆ. ಅಂತಿಮ ಹಂತದ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ಕೊನೆಯ ಹಂತದ ಒಂದು ಮತಯಾಚನೆಯನ್ನ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ರೋಡ್ ಶೋ ಮೂಲಕವಾಗಿ ಎಚ್.ಡಿ. ಕುಮಾರಸ್ವಾಮಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಮಂಡ್ಯ ವಿವಿ ಮುಂಭಾಗದಿಂದ ಕುಮಾರಸ್ವಾಮಿ ಬೃಹತ್ ರ್ಯಾಲಿ ಕೂಡ ನಡೆಸಿದ್ದಾರೆ. ಹಣವನ್ನು ಖರ್ಚು ಮಾಡತಕ್ಕಂತ ಒಂದು ನಕ್ಷೆಯನ್ನು ಮಾಡಿದ್ದಾರೆ. ಒಂದು ಮಾತನ್ನ ಹೇಳ್ತಾನೆ, 10 ನಗರಗಳಲ್ಲಿ ಮಂಡ್ಯ ನಗರವನ್ನು ಸೇರಿಸಿಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯ ಶಕ್ತಿಯನ್ನು ನಂಬಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಇಲ್ಲಿಯವರೆಗೆ ಸನ್ಮಾನ್ಯ ದೇವೇಗೌಡರಿಗೆ ರಾಜಕೀಯ ಶಕ್ತಿ ತುಂಬಿದ್ದೇವೆ. ಅದೇ ಶಕ್ತಿಯನ್ನ ಈ ಚುನಾವಣೆಯಲ್ಲಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಪಕ್ಷ ಈ ಪಕ್ಷವನ್ನ ಬೆಂಬಲಿಸಿ ಉಳಿಸಿ ಅಂತಕ್ಕಂಥ ಮನವಿಯನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಿ ಗೌರವಪೂರ್ವಕಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ವಂದನೆಗಳು, ಎಲ್ಲರಿಗೂ ನನ್ನ ನಮಸ್ಕಾರ. 26ನೇ ಬೆಳಿಗ್ಗೆ 7 ಗಂಟೆಗೆ ನನ್ನ ಒಂದು ಗೆಲುವಿಗೆ ನಿಮ್ಮೆಲ್ಲರ ಒಂದು ಮತವನ್ನು ಪಡೆಯತಕ್ಕಂತ ಮನವಿಯನ್ನ ಸಲ್ಲಿಸಲಿಕ್ಕೆ ನಾವೇನ್ ಬಂದಿದ್ದೇವೆ. ವೇದಿಕೆಯ ಮೇಲೆ ರಾಮಚಂದ್ರ ಅವರು, ಅಶೋಕ್ ಜಯರಾಮ್ ಅವರು, ಅಲ್ಲಿಂದ ವಿಜಯಾನಂದ್ ಅವರು, ಚಂದ್ರಗಾರ್ ಶಿವಣ್ಣ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಖಾಲಿಯಾಗಬೇಕು. ಇವೆಲ್ಲರಿಗೂ ನಮಸ್ಕಾರ. ನಮ್ಮ ಒಂದು ನಿಮ್ಮೆಲ್ಲರ ಒಂದು ಮತವನ್ನು ಪಡೆಯತಕ್ಕಂತ ಮನವಿಯನ್ನ ಸಲ್ಲಿಸಲಿಕ್ಕೆ ನಾವೇನ್ ಬಂದಿದ್ದೇವೆ. ವೇದಿಕೆಯ ಮೇಲೆ ರಾಮಚಂದ್ರ ಅವರು, ಅಶೋಕ್ ಜಯರಾಮ್ ಅವರು, ಅಲ್ಲಿಂದ ವಿಜಯಾನಂದ್ ಅವರು, ಚಂದ್ರಗಾರ್ ಶಿವಣ್ಣ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರು ರಮೇಶ್ ಅವರು, ಹಿರಿಯರಾದ ಶಿವಕುಮಾರ್ ಅವರು, ಇಂದ್ರೇಶ್ ಅವರು, ಅಮರಾವತಿ ಚಂದ್ರಶೇಖರ್ ಅವರು, ಹೀಗೆ ಹಲವಾರು ಪ್ರಮುಖರು, ಶ್ರೀಕಂಠ ನಮ್ಮ ಬೋರಾ ಅವರು ಎಲ್ಲರೂ ಇವತ್ತು ಪುಟ್ಟಣ್ಣನಲ್ಲಿ ನಮ್ಮ ದಾವಣಿ ಕಲಬುರಗಿಯ ದೊಡ್ಡನಗೌಡರು, ಹೀಗೆ ಎಲ್ಲಾ ನಾಯಕರು ಇವತ್ತು ಕೊನೆಯ ಒಂದು ಚುನಾವಣಾ ಪ್ರಚಾರದ ಸಮಯ. ಮಂಡ್ಯ ನಗರದಲ್ಲಿ ಅವರು ಆಗಪ್ಪ ಮೇಲೆ ಹಾಕ್ತಾ ಇರ್ತೀರಿ, ಎಲ್ಲ ತಿಂದು ಹೋಗ ಬೇಡ ಹೇಳ್ತೀನಿ, ನಾನು ಅದು ಮಾತಾಡ್ತೀನಿ. ಇವತ್ತು ನಾವೆಲ್ಲರೂ ಕೊನೆಯ ಒಂದು ಪ್ರಚಾರ ಸಭೆಯಲ್ಲಿ ಕೊನೆಯ ನಿಮಿಷಕ್ಕೆ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇವತ್ತು ಮಂಡ್ಯ ನಗರದ ಈ ಒಂದು ಬೆಂಗಳೂರು ಮೈಸೂರಿನ ಪ್ರಮುಖ ರಸ್ತೆಯಲ್ಲಿ ಸಾವಿರಾರು ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ಸುಗೊಳಿಸಿರ್ತಕ್ಕಂಥ ಎಲ್ಲರನ್ನ ತಂದೆ ತಾಯಂದರಿಗೆ, ಮಂಡ್ಯ ವಿಧಾನಸಭಾ ಕ್ಷೇತ್ರದ ತಂದೆ ತಾಯಂದರಿಗೆ, ಯುವಕ ಸ್ನೇಹಿತರಿಗೆ